ಭದ್ರಾ ನೀರಿಗೆ ಆಗ್ರಹಿಸಿ ಇಂದು ದಾವಣಗೆರೆ ನಗರ ಬಂದ್ ಆಗಿದೆ. ದಾವಣಗೆರೆ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ರೈತರ ಒಕ್ಕೂಟ. ಗೌರವಾಧ್ಯಕ್ಷ ಎಸ್ ರವೀಂದ್ರನಾಥ್ ನೇತೃತ್ವದಲ್ಲಿ ಹೋರಾಟ ಈಗ ಆರಂಭ ಆಗಿದೆ. ಭದ್ರಾ ನೀರಿಗೋಸ್ಕರ ಹೋರಾಟ ಇದು. ಭದ್ರಾ ನೀರಿಗೆ ಆಗ್ರಹಿಸಿ ಇಂದು ದಾವಣಗೆರೆ ನಗರ ಬಂದ್ ಆಗಿದೆ. ದಾವಣಗೆರೆ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ರೈತ ಒಕ್ಕೂಟ. ಗೌರವಾಧ್ಯಕ್ಷ ಎಸ್ ರವೀಂದ್ರನಾಥ್ ನೇತೃತ್ವದಲ್ಲಿ ಈಗ ಹೋರಾಟ ಆರಂಭ ಆಗಿದೆ. ಎಂದಿನಂತೆ ಸರ್ಕಾರಿ ಖಾಸಗಿ ಬಸ್ ಹಾಗೂ ಆಟೋಗಳು ಓಡಾಡ್ತಾ ಇದೆ. ನಗರದಲ್ಲಿ ಸುಮಾರು ಇರುವಂತ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿದೆ. ಜಯದೇವ ಸರ್ಕಲ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಬಳಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಖಾಸಗಿ ಬಸ್ ವ್ಯಾಪಾರಸ್ಥರಿಗೆ ಸೇರಿ ಹಲವರಿಗೆ ಬಂದ್ ಬೆಂಬಲ ಕೇಳಿದ್ರು ರೈತ ಒಕ್ಕೂಟದ ನಾಯಕರು. ಭದ್ರಾ ನೀರಿಗಾಗಿ ಆಗ್ರಹಿಸಿ ಕಳೆದ 1 ತಿಂಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ರೈತರು. ಭತ್ತ ಬೆಳೆಯೋಕೆ ನೀರಿನ ಅವಶ್ಯಕತೆ ಹೆಚ್ಚಿದೆ. ಭದ್ರಾ ನದಿಯ 175 ಅಡಿ ತುಂಬಿದ್ರು ನೀರು ಬಿಡ್ತಾ ಇಲ್ಲ ಅನ್ನೋ ಆಗ್ರಹ. ಭದ್ರಾ ಭತ್ತ ಬೆಳೆಯುವ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತ ಹೇಳಿ ದಾವಣಗೆರೆ ನಗರಕ್ಕೆ ಏನು ಬಂದ್ ಕರೆಯನ್ನು ನೀಡಲಾಗಿದೆ, ಆ ಬಂದ್ಗೆ ನಿರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರತೀಯ ರೈತ ಒಕ್ಕೂಟ ಒಂದು ಕರೆಯನ್ನು ನೀಡಿತ್ತು, ಬಂದ್ಗೆ ನಗರವನ್ನು ಬಂದ್ ಮಾಡ್ತೀವಿ, ಭತ್ತದ ಬೆಳೆಗೆ ನೀರನ್ನು ಹರಿಸ್ತಾ ಇಲ್ಲ ಕಾಡ, ಹೀಗಾಗಿ ನಾವು ಈ ನಗರವನ್ನು ಬಂದ್ ಮಾಡಿ ನೀರು ಬಿಡುಗಡೆಗೆ ಆಗ್ರಹಿಸ್ತಾ ಇದ್ವಿ ಅಂತ ಹೇಳಿ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಈಗಾಗಲೇ ಎಂದಿನಂತೆ ವಾಹನ ಸಂಚಾರ ಈಗಾಗಲೇ ನಡೀತಾ ಇದೆ. ಕಾಲೇಜ್ಗೆ ಹೋಗೋರುವಂಥ ಸ್ಟೂಡೆಂಟ್ಸು ಈಗಾಗಲೇ ಕಾಲೇಜ್ಗೆ ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಆಟೋ ಬಸ್ ಸಂಚಾರ ಕೂಡ ಎಂದಿನಂತೆ ಇದೆ. ಖಾಸಗಿ ಬಸ್ ಈ ಬಂದ್ಗೆ ಒಂದು ನೈತಿಕ ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಅಂತ ಇತ್ತು. ಆದರೆ ಆ ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿ ರಸ್ತೆಗೆ ಇಳಿದವೆ ಬಸ್ಸುಗಳು ಕೂಡ. ಎಂದಿನಂತೆ ಏನು ಸಹಜ ಸಂಚಾರ ಇತ್ತು ಅದೇ ರೀತಿಯಾದಂಥ ಸಹಜ ಸಂಚಾರ ಇದೆ. ಈಗ ಸದ್ಯಕ್ಕೆ ಟೈಮು 8:30 ಆಗ್ತಾ ಬಂತು, ಆದರೂ ಕೂಡ ಇದುವರೆಗೂ ಅದು ಬಂದ ಯಾವುದೇ ರೀತಿಯಾದಂಥ ಬಿಸಿ ತಡ್ತಾ ಇಲ್ಲ. ಎಂದಿನಂತೆ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇರೋದು, ಎಂದಿನಂತೆ ದಿನನಿತ್ಯದ ಕೆಲಸಕ್ಕೆ ಹೋಗ್ತಾ ಇರೋದು ಆ ರೀತಿ ಆಗ್ತಾ ಇದೆ. ಇನ್ನು ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಈಗ ಸದ್ಯಕ್ಕೆ ನಾವು ಇರುವಂಥದ್ದು. ಈಗ ಎಂದಿನಂತೆ ನಿತ್ಯ ಯಾವ ರೀತಿ ಸಂಚಾರ ಇರುತ್ತೋ ಅದೇ ರೀತಿಯಾಗಿ ಸಂಚಾರ ನಡೀತಾ ಇದೆ. ರೈತ ಮುಖಂಡರು ಕೂಡ ಈಗಾಗಲೇ ಅಲ್ಲೆಲ್ಲೇ ಜಮಾಯಿಸ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ 9 ಗಂಟೆ ನಂತರ ಪ್ರತಿಭಟನೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಕರೆಯನ್ನು ಕೂಡ ಕೊಟ್ಟಿದ್ರು. ಎಲ್ಲರಿಗೂ ಒಂದು ಬೆಂಬಲವನ್ನು, ಅಂದರೆ ನೀವೇ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ನಿರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತ ಹೇಳ್ಬೋದು. ಪೊಲೀಸರು ಕೂಡ ಹೆಚ್ಚಿನ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ರೈತರು ಜಮಾವಣೆಯಾಗಿ ವಾದ್ವೇಗಕ್ಕೆ ಒಳಗಾಗಿ ಏನಾದರೂ ತೊಂದರೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಕೂಡ 2 KSRP ತುಕಡಿಗಳನ್ನು ಜಯದೇವ ಸರ್ಕಲ್ ಜೊತೆಗೆ ಆಯಕಟ್ಟಿನ ಪ್ರದೇಶದಲ್ಲೂ ಕೂಡ ಹಾಕಿ ಬಿಗಿ ಬಂದೋಬಸ್ತನ್ನು ಮಾಡುವಂಥ ಕೆಲಸವನ್ನು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ರೈತ ಮುಖಂಡರು ಕೂಡ ಅಲ್ಲೆಲ್ಲೇ ಜಮಾಯಿಸಿದ್ದಾರೆ ಮತ್ತು ರೈತರು ಈಗ ಬೇರೆ ಬೇರೆ ಹಳ್ಳಿಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಇನ್ನು ಸಾಕಷ್ಟು ರೈತರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತ ಈ ಬಗ್ಗೆ. ಏನು ಬಂದ್ಗೆ ಕರೆ ಕೊಟ್ಟಿದ್ರಿ, ಎಂದಿನಂತೆ ಬಸ್ ಸಂಚಾರ ಎಲ್ಲ ಬಂದಾಗ ಡೆಡ್ ಲೈನ್ ಕೊಡ್ತಾ ಇದ್ರಿ, ಮತ್ತೆ ಬಂದನ್ನ ಮಾಡ್ತಾ ಇದ್ರಿ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರಿ, ಆದ್ರೂ ನೀರು ಬರ್ತಾ ಇಲ್ಲ ಸರ್, ಏನಾಗ್ತಾ ಇದೆ ಅಂತ? ಈ ಬಂಡ ಸರ್ಕಾರಕ್ಕೆ ಏನ್ ಹೇಳಿದ್ರು ಅರ್ವಾಗದಲ್ಲ. ಇದು ಯಾವತ್ತು ರೈತರಿಂದ ಎದುರಾಕೊಂಡ್ರೆ ಸರ್ಕಾರಗಳು ಮಂತ್ರಿಗಳು ಏನೇನಾಗಿದ್ದಾರೆ ಮುಖ್ಯಮಂತ್ರಿ, ಇವತ್ತು DKಶಿಗೆ ದೇವರ ಮೇಲಿರೋ ಭಕ್ತಿ ರೈತರ ಮೇಲಿಲ್ಲ. ದಿನನಿತ್ಯ ಸೀಟ್ ಸಿಗೋವರೆಗೂ ಎಲ್ಲಾ ದೇವರು ಬಿಡ್ಲಿಲ್ಲ, ಎಲ್ಲಾ ದೇವಗಳು ಬಿಡ್ಲಿಲ್ಲ. ಈಗೇನು ರೋಗ ಆಗೈತೆ ಅವನಿಗೆ, ಈಗ ಯಾಕೆ ಬಿಡಬಾರ್ದು? ನೀರೈತೆ ನಮ್ಮಕ್ಕು, ಇವನು ಅಲ್ಲ ಅಡ್ವಾನ್ಸ್ ಆಗ್ಬಿಟ್ಟಿದಾನೆ. ಯಾವಾಗಾದ್ರೆ ತೆಲಂಗಾಣ ಆಂಧ್ರ ಮುಖ್ಯಮಂತ್ರಿ ಬಂದ್ರು ಟೋಕನ್ ಆಗ್ಬಿಟ್ಟಾನ. ಅವತ್ತು ನೀವು ನೀರು ಕೊಡ್ತೀರ ಅಂತೇಳಿ DK ಶಿವಕುಮಾರ್ ಎಲ್ಲಿ ಹೊಸಪೇಟೆ ಡ್ಯಾಮ್ ಹತ್ರ, ಇದನ್ನ ಹೊಸಪೇಟೆಗಿಂದ ಆಂಧ್ರ ಕಳಿಸ್ತಾನ ತೆಲಂಗಾಣಕ್ಕೆ. ಈ ನೀರು ಹೆಚ್ಚಿರೋದ್ನ ಅಲ್ಲಿ ಕಾವೇರಿ ನೀರ್ನ ತಮಿಳ್ನಾಡಿಗೆ ಕಳಿಸ್ತದಾನೆ. ಅಲ್ಲಿ ಅವ್ನ ಯಾರೋ ವಿಜಯಗೆ ಇವನಿಗೆ ಭಾರಿ ದೋಸ್ತಿ, ಲವ್ ಇವ್ರಿಗೆ. ಹಾಗಾಗಿ ರೈತರ ಮೇಲೆ ಇವ್ರಿಗೆ ಆ ಒಂದು ಯಾವುದೇ ಕಾರಣಕ್ಕೂ ಬೇಕಾದ್ ಮಾಡಲಿ. ಇವತ್ತು ನಾವು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀವಿ. ಇವತ್ತು ಬೇಕಾದಾಗ್ಲಿ ಅವ್ರ ಅರೆಸ್ಟ್ ಎಲ್ಲ ಗೋಲಿಬಾರ್ ಮಾಡಲಿ, ಹೈವೇ ರೋಡ್ ಕೂಡ ಸ್ವಲ್ಪ ಹೊತ್ತು ನೋಡಿ ಅವ್ರ ತಕ್ಷಣ. ಈಗ ಈ ಮಂತ್ರಿ ಇಲ್ಲೇ ಅದಾನ, ಇವತ್ತು ಅವ್ರು ಫೋನ್ ಮಾಡಿದ್ರೆ ನೀರು ಬಿಡ್ತಾರೆ. ನೀರು ಬಿರೋವರೆಗೂ ನಮ್ದು ಹೋರಾಟ ನಿರಂತರ ಇರ್ತದೆ ಅಂತ ಹೇಳಿ ಹೇಳ್ತೇನೆ. ಈಗ ಮಂತ್ರಿ ಅವರು ಸಭೆಯನ್ನು ಮಾಡಿದ್ರು, ICC ಸಭೆಯನ್ನು ಮಾಡಿದ್ರು. ಈಗ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು. ಏನಂತಂದ್ರೆ ರೈತರೇ ಒಗ್ಗಟ್ಟಿಲ್ಲ, ಒಬ್ರು ಬೇಸಿಗೆ ಬಿಡಿ ಅಂತಾರೆ, ಒಬ್ರು ಮಳೆಗಾಲಕ್ಕೆ ಬಿಡಿ ಅಂತಾರೆ. ಯಾರು ಅವ್ರು ಒಂದಾಗಬೇಕು ಅಂತ ಅಲ್ಲ, ಅವ್ರು ಒಂದಾಗಕ್ಕೆ ಇವನೇನು ಅವಿರೋಧ ಆಯ್ಕೆ ಬಂದಾನ? ಎಲೆಕ್ಷನ್ ನಿಂತಿಲ್ಲ ಅವನು. ಇವನಾಗ್ಲಿ, ಅವ್ರ ಮನೆಯವರಾಗ್ಲಿ, ಅವ್ರ ಮಗ ಆಗ್ಲಿ, ಇವ್ರು ಅವಿರೋಧ ಬಂದಿದ್ರೆ ನಾವ್ ಹೇಳ್ತಿದ್ವಿ. ಇದು ಎಲ್ಲರಿಗೆ ಬರ್ತದೆ, ಜಾಣತನ ಮಾತದು. ಇವೊಬ್ಬನೆಲ್ಲ ಬೆಣ್ಣೆ ತಿನ್ನೋದು, ನಾವು ಹಾಲು ಕರೆದು ಬೆಣ್ಣೆ ತಿಂದ್ರೆ ನಾವುನು ಇವನೇ ಬುದ್ಧಿವಂತ ಅಲ್ಲ. ನಾನು ಸರ್ವ ಗೆಮ್ಮೆ ಕಟ್ಕೊಂಡೇನೆ, ನಾನು ಭಾರಿ ಬುದ್ಧಿವಂತ ಅನ್ನಕ್ಕೆ.
ಇವನಿಗಿನ ಬುದ್ಧಿವಂತರ ಅದಾರ. ಇವತ್ತೆಲ್ಲ ರಾಜೀನಾಮೆ ಕೊಟ್ಟು ಅವಿರೋಧ ಆಯ್ಕೆ ಆಗಿ ಬರಲಿ, ನಾವು ಒಟ್ಟಿಗೆ ಬರ್ತೇವೆ. ಯಾವತ್ತು ದೇಶ ಹುಟ್ಟಿದಾಗಳಿಂದ 2 ಗುಂಪಿದ್ದೇ ಇರ್ತವೆ. ಇವತ್ತಲ್ಲ, ಅವತ್ತು ಸೆಕ್ರಿಗಳಿದ್ರು, ಇವತ್ತು ಅಂತ ಇದ್ದೇ ಇರ್ತಾರೆ. ದೇಶ ಹುಟ್ಟಿದಾಗಳಿಂದ ಕೂಡ ಐತೆ, ದೇಶ ಮುಳುಗೋವರೆಗೆ ಇರ್ತಾವೆ ಇವು. ನೀರು ಐತಿ, ಯಾಕೆ ಕೊಡ್ತಾ ಇಲ್ಲ? ಇವ್ರ ಉದ್ದೇಶ ಮಾರ್ಕೋಬೇಕಂತ, ರೈತರು ಕೊಡ್ದಂಗ ಇವರು ಕೂಡ ತೋಟ ತುಡುಗೆ ಬರ್ತಿದಾವೆ, ಬೇಕಾದಷ್ಟು ಅದಾವೆ. ಇವೆಲ್ಲ ಕೂಡ ಹಿಂಗ್ ಬಿಟ್ಬಿಟ್ರೆ ಇವ್ರು ನಮ್ಮಿಂದ ಇರ್ತಾರೆ, ಇವೆಲ್ಲ ಇವ್ರು ಸಾಹುಕಾರಗಳು ಆಗ್ಬಿಡ್ತಾರೆ, ಭೂಮಿಗಳು ಮಾರಿಬಿಡ್ತಾರೆ, ನೀರಿಲ್ದಾಗ ಮಾಡಿದ್ರು ಅಂತೇಳಿ ದುರುದ್ದೇಶ ಇಟ್ಕೊಂಡ್ ಬಿಡ್ತಲ್ಲ ಅಂತೇಳಿ ನೇರವಾಗಿ ಆರೋಪ ಮಾಡ್ತೇನೆ ನಾನು. ಇದಿಷ್ಟು ರೈತರ ಮುಖಂಡರ ಆಕ್ರೋಶ. ನಾವು ಕಳೆದ 20 ದಿನಗಳಿಂದಲೂ ಕೂಡ ಎಲ್ಲ ರೀತಿಯಾದಂತಹ ಹೋರಾಟಗಳನ್ನ ಮಾಡಿದ್ವಿ, ಮನವಿ ಮಾಡಿದ್ವಿ, ಮೀಟಿಂಗ್ಗಳನ್ನ ಮಾಡಿದ್ವಿ. ಆದ್ರೂ ಕೂಡ ನೀರನ್ನು ಬಿಡುವಂತ ಕೆಲಸ ಮಾಡ್ತಾ ಇಲ್ಲ. ಇದೊಂದು ಬಂಡ ಸರ್ಕಾರ. ಇಲ್ಲಿನ ಸಚಿವರು ಕೂಡ ನಾವು ಒತ್ತಾಯವನ್ನ ಮಾಡ್ತೀವಿ, ನೀರನ್ನ ಇನ್ನಾದ್ರೂ ಬಿಡಿ, ಇಲ್ಲಾಂದ್ರೆ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ನೇರವಾದಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.